ನಾವು ಇಲ್ಲಿ ವ್ಯೂ ಮಾಡ್ಬೋದು. ನೋಡಿ ನಾನು ಲಾಸ್ಟಲ್ಲಿ ಇಷ್ಟೆಲ್ಲ ಒಂದಿಷ್ಟು ಟ್ರಯಲ್ ಮಾಡಿದ್ದೀನಿ. ಓಕೆ, ಪ್ರಿಂಟ್, ಕ್ಲೋಸ್ ಮತ್ತು ಆಪ್ಷನ್. ಇದು ನಿಮಗೆ ಇದು ಬೇಕಾತಂದ್ರೆ ಪ್ರಿಂಟ್ ಕೊಡ್ಬೋದು. ಕ್ಲೋಸ್. ಓಕೆ, ಕ್ಲೋಸ್ ಕೊಟ್ಟರೆ ನೀವು ಆ ಫೈಲಿಂದ ಎಕ್ಸಿಟ್ ಆಗ್ತೀರಿ. ಸೊ ನಮಗೆ ಇಲ್ಲಿ ನೋಡಿ ನಾನು ಎಕ್ಸ್ಪ್ಲೋರರ್ ಅಂತ ಹೇಳಿದೆ, ಅದು ಎಲ್ಲಿದೆ ಅಂತ ಈಗ ವ್ಯೂ ಹೋಗಬೇಕು. ಯೂಸರ್ ಇಂಟರ್ಫೇಸಲ್ಲಿ ಹೋಗಿ ಎಕ್ಸ್ಪ್ಲೋರರ್ ಕೊಟ್ಟರೆ ನಿಮಗೆ ಇಲ್ಲಿ ಎಕ್ಸ್ಪ್ಲೋರರ್ ಇದಾಗುತ್ತೆ. ಈ ಎಕ್ಸ್ಪ್ಲೋರಲ್ಲಿ ಏನಿದೆ, ಮೆಷಿನ್ ಟೂಲ್ ಇದೆ, ಆಕ್ಟಿವ್ ಮೆಷಿನ್ ಟೂಲ್ಸ್ ಇದೆ, ಎಕ್ಸಿಟ್ ಪ್ರೋಗ್ರಾಮು, ಸೆಟಪ್ ಮತ್ತು ಟೂ ಪಾರ್ಟ್ಸು. ಓಕೆ, ಟೂ ಪಾರ್ಟ್ಸ್, ಟೂಲ್ಸು, ಬೌಂಡ್ರೀಸು, ಪ್ಯಾಟರ್ನ್, ಫೀಚರ್ ಗ್ರೂಪ್ಸ್, ಫೋರ್ ಫೀಚರ್ ಸೆಟ್ಸ್, ವರ್ಕ್ ಪ್ಲೇನು, ಲೇಬಲ್ಸ್ ಸೆಟ್ಸ್, ಕ್ಲಾಂಪ್ಸ್ ಅಂತಿರುತ್ತೆ, ಮಾಡಲ್ಸ್ ಅಂತಿದೆ, ಸ್ಟಾಕ್ ಮಾಡಲ್ಸ್ ಅಂತಿದೆ, ಗ್ರೂಪ್ಸ್, ಮ್ಯಾಕ್ರೋಸ್. ಓಕೆ, ನಾನು ನಿಮ್ಗೆ ಹೇಳಿದೆ ಇಲ್ಲಿ ಫೈಲಲ್ಲಿ ಇಂಪೋರ್ಟ್ ಇದೆ. ಸೊ ನೀವು ಇಲ್ಲಿಂದಾದರೂ ನೀವು ಇಂಪೋರ್ಟ್ ಮಾಡ್ಕೋಬೋದು ಮಾಡಲ್ನ, ಅಥವಾ ಇಲ್ಲಿಂದಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಜಸ್ಟ್ ಅದ್ರ ಮೇಲೆ ಮಾಡಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಆಪ್ಷನ್ ಬರುತ್ತೆ. ಇಂಪೋರ್ಟ್ ಮಾಡಲ್, ಜಸ್ಟ್ ಇಂಪೋರ್ಟ್ ಮಾಡಲ್ ಕ್ಲಿಕ್ ಮಾಡಿ ನಿಮಗೊಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮ ಫೈಲ್, ನೀವು ಯಾವ ಫೈಲಲ್ಲಿ ಇದೆ ಅಂತ ನೋಡ್ಬೇಕು. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಿಮಗೆ ಎಕ್ಸಾಂಪಲ್ಸ್ ಇದೆ. ಸೊ ಮಾಡಲ್ಸ್ ಆಲ್ ಇನ್ಬಿಲ್ಟ್ ಪ್ರೋಗ್ರಾಮರ್ ಅಂದರೆ ಸಾಫ್ಟ್ವೇರ್ ಮೇಲೆ ಇನ್ಬಿಲ್ಟ್ ಒಂದಿಷ್ಟು ಸ್ಯಾಂಪಲ್ಸ್ ಕೊಟ್ಟಿರ್ತಾರೆ. ಈಗ ನಾವು ಒಂದು ಸ್ಯಾಂಪಲ್ ನೋಡೋಣ. ಜಸ್ಟ್ ಅವೆಲ್ಲ ಶೋ ಯು. ಈ ಕೌಲಿಂಗ್ ಅಂತ ಇದೆ DGK ಫಾರ್ಮಲ್ಲಿ, ಇದನ್ನು ಓಪನ್ ಮಾಡ್ಬೋದು. ಓಕೆ, ಸಮ್ ಟೈಮ್ ಫೈಲ್ ಓಪನ್ ಆಗಲಿಲ್ಲ ಅಂದರೆ ಇಂಪೋರ್ಟ್ ಮಾಡಲ್ಲ, ಇಲ್ಲಿ ಹೋಗಿ ಸಪೋಸ್ ಇಲ್ಲಿ ಯಾವುದೋ ಬೇರೆ ಫೈಲ್ ಇದಾಗಿರ್ತೈತಿ, ಅವಾಗ ಇಲ್ಲಿ ಹೋಗಿ ನಾವು ಫೈಲ್ ಸಬ್ ಟೈಪಲ್ಲಿ ಹೋಗಿ ಆಲ್ ಫೈಲ್ಸ್ ತಗೊಳ್ಬೇಕು. ಸೊ ಕೊಟ್ಟು ಓಪನ್ ಮಾಡಿದ್ರೆ ನೀವು ಬೇಕಾದ ಫೈಲ್ ಓಪನ್ ಆಗುತ್ತೆ. ಇದನ್ನು ನಾವು ಇಲ್ಲಿ ನೋಡಿ ಇಲ್ಲಿ ತೋರಿಸಿ ವ್ಯೂ ಫ್ರಾಮ್ ಟಾಪ್ ಜೆಡ್ ಇಂದ ನಾವು ವ್ಯೂನ ಹೇಗೆ ಬೇಕಾದಾಗ ಇದು ಮಾಡ್ಬೋದು. ಇಲ್ಲಿ ಆಪ್ಷನ್ ಇದೆ ISO1. ಓಕೆ, ಈಗ ISO1 ಇದೆ. ಸಪೋಸ್ ISO2 ಈ ಡೈರೆಕ್ಷನ್ ISO2 ಇದು ಮಾಡ್ತೀವಿ. ISO3 ನಿಮ್ಗೆ ಯಾವ ಡೈರೆಕ್ಷನ್ ಬೇಕು ಆ ಡೈರೆಕ್ಷನಲ್ಲಿ ರೊಟೇಷನ್ ಮಾಡ್ಬೋದು. ನಾನು ಈ ಶಾಂಪಲ್ನ ನಾನು ISO2 ಅಲ್ಲಿ ತೊಗೊತೀನಿ. ಸೆಕೆಂಡ್ ಆ್ಯಂಗಲ್ ISO2 ಇಸ್ ನಥಿಂಗ್ ಬಟ್ ಸೆಕೆಂಡ್ ಆ್ಯಂಗಲ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ. ಓಕೆ, ಈಗ ನಮ್ಮ ಮಾಡಲ್ ಓಪನ್ ಆಗಿದೆ. ಸೊ ಈಗ ನಾವು ಈ ಮಾಡಲಿ ಒಂದು ವರ್ಕ್ ಪೀಸ್ ಅಂದರೆ ಬ್ಲಾಕ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬ್ಲಾಕ್ ಈಸ್ ನಥಿಂಗ್ ಬಟ್ ಫಾರ್ ರಾ ಮೆಟೀರಿಯಲ್ ಅಥವಾ ವರ್ಕ್ ಪೀಸ್. ಸೊ ಈ ಬ್ಲಾಕ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್, ಬ್ಲಾಕ್ ಓಪನ್ ಆಗುತ್ತೆ. ಇಲ್ಲಿ ಇದರಲ್ಲಿ ನಿಮ್ಮಲ್ಲಿ ಇದೊಂದು ಟ್ಯಾಬ್ ಓಪನ್ ಆಗಿದೆ, ಬ್ಲಾಕ್ ಟ್ಯಾಬ್. ಇದರಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ಡಿಫೈನ್ಡ್ ಬೈ ಅಂದರೆ ನೋಡಿ ಇದರಲ್ಲಿ ಏನಿದೆ, ಬಾಕ್ಸ್ ಇದೆ. ಬಾಕ್ಸ್ ಅಂದರೆ ನಮಗೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬರುತ್ತೆ. ಫಿಕ್ಚರ್ ಮೇಲೆ ಇದಾಗುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಬೌಂಡ್ರಿ. ಈಗ ನೀವು ಒಂದು ಬೌಂಡ್ರಿ ಹಾಕೊಂಡು ಆ ಬೌಂಡ್ರಿ ಮೇಲೆ ನೀವು ಬ್ಲಾಕ್ನ ಕ್ರಿಯೇಟ್ ಮಾಡ್ಬೋದು. ಸಿಲಿಂಡ್ರಿಕಲ್ ಅಂದರೆ ರೌಂಡ್ ಶೇಪ್ ಜಾಬ್ ಇದ್ದರೆ ಸಿಲಿಂಡ್ರಿಕಲ್ ಯೂಸ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಬೇರೆ ಬೇರೆ ಆಪ್ಷನ್ ಇರುತ್ತೆ. ಸೊ ನಾನು ಈ ಪ್ರೆಸೆಂಟ್ ಬಾಕ್ಸ್ ನೋಡಿದ್ದೀನಿ. ಕೋಆರ್ಡಿನೇಟ್ ಸಿಸ್ಟಮಲ್ಲಿ ನಮಗೆ 3 ಟೈಪ್ಸ್ ಇದೆ. ಒಂದು ಆಕ್ಟಿವ್ ವರ್ಕ್ ಪ್ಲೇನ್ ಅಂತ, ಗ್ಲೋಬಲ್ ಟ್ರಾನ್ಸ್ಫರ್, ನೇಮ್ಡ್ ವರ್ಕ್ ಪ್ಲೇನ್. ಏನಂದರೆ ಸೊ ಕೋಆರ್ಡಿನೇಟ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಇವರು ವರ್ಕ್ ಆಫ್ಸೆಟ್ ಅಂದರೆ ವರ್ಕ್ 0. ಈಗ ನಾವು ಮಿಲ್ಲಿಂಗಲ್ಲಿ X0 ಮತ್ತು Y0 ಏನು ರೆಫರೆನ್ಸ್ ಪಾಯಿಂಟ್ ತೊಗೊತೀವಲ್ಲ, ಸೊ ಅದಕ್ಕೆ ನಾವು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಲಿಮಿಟ್ಸ್ ಇದೆ. X ಮಿನಿಮಮ್ ಮ್ಯಾಕ್ಸ್ ಅಂದರೆ X ಮೈನಸ್ ಕಡೆ ಎಷ್ಟಿದೆ, ಪ್ಲಸ್ ಎಷ್ಟಿದೆ, ಟೋಟಲ್ ಅಂತ ಇರುತ್ತೆ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ X, Y, Z. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಈಗ ಆ್ಯಕ್ಟಿವ್ ಪ್ಲೇನಲ್ಲಿ ನಾನು ಮಾಡಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇವಾಗ ನಮಗೆ ಬ್ಲಾಕ್ ಕ್ರಿಯೇಟ್ ಆಗಿದೆ, ರಾ ಮೆಟೀರಿಯಲ್. ಸಪೋಸ್ ಇಲ್ಲಿ ಡ್ರಾದು ಅನ್ಸೆಲೆಕ್ಟ್ ಆಗಿದ್ದರೆ ನಿಮಗೆ ಇಲ್ಲಿ ಬಾಕ್ಸ್ ನಿಮಗೆ ತೋರಿಸೋದಿಲ್ಲ. ಸೊ ಅವಾಗ ನೀವೇನು ಮಾಡೋದಂದರೆ ಜಸ್ಟ್ ಈ ಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ಹೈಲೈಟ್ ಮಾಡಿದ್ರೆ ಸೊ ನಿಮಗೆ ಬಾಕ್ಸ್ ಓಪನ್ ಆಗುತ್ತೆ. ಸಪೋಸ್ ನನಗೆ ರಾ ಮೆಟೀರಿಯಲ್ ಸೈಜ್ ಜಾಸ್ತಿ ಬೇಕು. ಸಪೋಸ್ ಈಗ ರಾ ಮೆಟೀರಿಯಲ್ ಸೈಜ್ ಎಷ್ಟಿದೆ, X-ಅಲ್ಲಿ 210 ಇದೆ, Y-ಅಲ್ಲಿ 100 ಇದೆ ಮತ್ತು 55 ಇದೆ. ಸೊ 210 × 100 × 155 ಇದೆ. ಟೋಟಲ್ ಲೆಂತ್ ಹೈಟು 55 ಇದೆ, ವಿಡ್ತ್ 100 ಇದೆ, ಲೆಂತ್ 210 ಇದೆ. ಸೊ ನನಗೀಗ ಇನ್ನೂ 10 mm ಎಲ್ಲ ಜಾಸ್ತಿ ಆಗಬೇಕು. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಸೊ ನಾವು ಎಕ್ಸ್ಪೆನ್ಷನ್ ಅಂತಿರುತ್ತೆ. ನಾನು ಇದರಲ್ಲಿ 5 mm ಅಂತ ಕೊಟ್ಟರೆ ಇದು ಎಲ್ಲ XYZಗೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸಪೋಸ್ ನನಗೆ ಬೇಡ, ನಾನು 0ನೇ ಇಡ್ತೀನಿ ಅಂದರೆ ಆ್ಯಸ್ ಬರುತ್ತೆ. ಸಪೋಸ್ ನನಗೆ XZಲ್ಲಿ ಏನೋ ಚೇಂಜಸ್ ಆಗಬಾರ್ದು, Y-ಅಲ್ಲಿ ಏನೋ ಚೇಂಜಸ್ ಆಗಬಾರ್ದು ಅಂದರೆ ಜಸ್ಟ್ ನೀವು ಕ್ಲಿಕ್ ಮಾಡಿ ನೋಡಿ. ಒಳ್ಳೆ X-ಅಲ್ಲಿ ಮಾತ್ರ ನಿಮಗೆ
ಸೊ ಇದಕ್ಕೆ ಸದ್ಯ ನಾವೇನು ಎಕ್ಸ್ ವೈ ಅಂತ ನಾವು ಮೆನ್ಷನ್ ಮಾಡೋಕ್ಕಾಗಲ್ಲ. ಈಗ ಲೆಂತಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಯಾಕಂದ್ರೆ ನಾವೇನು ಕೋಆರ್ಡಿನೇಟ್ ಸಿಸ್ಟಮ್ನ ಕೊಟ್ಟಿಲ್ಲ, ಡೈರೆಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಇದು ಜಸ್ಟ್ ನನಗೆ ನಿಮ್ಗೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಸೊ ಜಸ್ಟ್ ಯು ಕನ್ಸಿಡರ್ 214 ಲೆಂತ್. ದಿಸ್ ಇಸ್ ಒನ್ ಕನ್ಸಿಡರ್ ಆಸ್ ಎ ಎಕ್ಸ್. ಓಕೆ, width is 100, total width is 100 is considered as y. Okay, ಈ ಡೈರೆಕ್ಷನ್ ಅಲ್ಲಿ. ಸೊ ಈಗ ನಾನೀಗ 10 mm ಎಕ್ಸ್ಪೆನ್ಷನ್ ಆಗುತ್ತಂತ ಕೊಡ್ತೀನಿ. ಸೊ ನೋಡಿ 214 ಇದೆ. ಸೊ ಒಂದು ಕ್ಯಾಲ್ಕುಲೇಷನ್ ಕೊಟ್ಟರೆ 230 ಇದಾಗಿ ನಮಗೆ ಎಕ್ಸ್ಟೆಂಡ್ ಆಯಿತು. ಸೊ ನಮಗೆ ಎಕ್ಸ್ ಮತ್ತು ವೈ ಅಲ್ಲಿ ಈಕ್ವಲ್ ಆಗಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಇದು ಬೇಡ ಅಂದರೆ ಜಸ್ಟ್ ಆ್ಯಸ್ ಯೂಶುವಲ್ ನೀವು ಎಲ್ಲ ಅನ್ಕ್ಲಾಮ್ ಮಾಡಿ ನೋಡಿ, ಎಲ್ಲ ಡೈರೆಕ್ಷನ್ ಆಯಿತು. ನಮ್ಗೆ ಏನೋ ಬೇಡಪ್ಪ ಅಂದರೆ ಜಸ್ಟ್ 0 ಕೊಟ್ಟು ಮಾಡಿದ್ರೆ ನಿಮ್ಮ ಏನು ಮಾಡಲ್ ಸೈಜ್ ಇದೆ ಆ ಸೈಜಿಗೆ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಒನ್ಸ್ ಬ್ಲಾಕ್ ಕ್ರಿಯೇಟ್ ಆದಮೇಲೆ ಜಸ್ಟ್ ಅಕ್ಸೆಪ್ಟ್ ಕೊಡಿ. ಈಗ ನಿಮ್ಮದು ಬ್ಲಾಕ್ ಕ್ರಿಯೇಟ್ ಆಯಿತು. ಸೊ ನನಗೆ ಬ್ಲಾಕ್ ವಿಸಿಬಲ್ ಅನ್ನು ವಿಸಿಬಲ್ ಮಾಡೋಕೆ ಇಲ್ಲ ಟೂಲ್ ಬಾರ್ನಲ್ಲಿ ನೋಡಿ ಇಲ್ಲಿದೆ ಬ್ಲಾಕ್ ಅಂತಿದೆ, ಡಿಸ್ಪ್ಲೇ ದ ಬ್ಲಾಕ್. ಜಸ್ಟ್ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ಬ್ಲಾಕ್ ಹೈಡ್ ಆಗುತ್ತೆ. ನೀವೇನು ಕ್ರಿಯೇಟ್ ಮಾಡೋಂಥ ಬ್ಲಾಕ್ ಹೈಡ್ ಆಗುತ್ತೆ. ಮತ್ತು ಸೇಮ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಲಾಕ್ ಮತ್ತೆ ವಿಸಿಬಲ್ ಆಗಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಮಾಡಲು ಪ್ಲೇನ್ ಸೈಡ್ ಏನು ಮಾಡಲಿದ್ದಲ್ಲ. ಸೊ ಇದರಲ್ಲಿ ವೆರೈಟಿ ಆಫ್ ಸೆಕ್ಷನ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ಇವಾಗ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮಾಡಲು ಹೈಡ್ ಆಗುತ್ತೆ. ಮತ್ತು ಇದು ಮಾಡಿದರೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಾಡಲು ನಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ. ಹಾಗೆ ನೋಡಿ ಈಗ ಅದೇನು ಕ್ಯಾಲ್ಕುಲೇಟ್ ಆಗಿದೆ ಅಲ್ವಾ, ಅದು ಏನು ರೆಫರೆನ್ಸ್ ಇದೆಯಲ್ಲ ಇದ್ರ ಮೇಲೆ ಆಗಿದೆ. ಅಂದರೆ ಈ ಟ್ರಾನ್ಸ್ಫಾರ್ಮ್ ಮತ್ತು ಇದನ್ನು ಹೇಗೆ ನಾವು ಐಡ್ ಮಾಡೋದು ಅಂತ ವ್ಯೂ ಸೆಲೆಕ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತಿದೆ. ಸೊ ಇದು ನೀವು ಕ್ಲಿಕ್ ಮಾಡಬೇಕು. ಒನ್ಸ್ ಇದು ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ನಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾವು ಇದನ್ನ ಜಸ್ಟ್ ಹೈಡ್ ಮಾಡೋಣ, ಮಾಡಿ ಹೋಗೋಣ. ಓಕೆ, ನಾವು ಮಾಡೋಣ ವಿಸಿಬಲ್ ಆಗಿ. ಒನ್ಸ್ ಇದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ಕ್ರಿಯೇಟ್ ವರ್ಕ್ ಪ್ಲೇನ್. ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು ಅಥವಾ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಈಗ ನಾವು ಜಸ್ಟ್ ಇವಾಗ ಇಲ್ಲಿ ನೋಡಿ ವರ್ಕ್ ಪ್ಲೇಯರ್ಸ್ ಅಂತ ಇದೆ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ವರ್ಕ್ ಪ್ಲೇನ್ ಅಂತ ಇದೆ. ಓಕೆ, ನಾವು ಜಸ್ಟ್ ಇದರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ. ನಾವು ಕ್ರಿಯೇಟ್ ಆ್ಯಂಡ್ ಓರಿಯಂಟೇಷನ್ ವರ್ಕ್ ಪ್ಲೇನ್ ಅಂತ ಇದೆ. ಸೊ ಇದರಲ್ಲಿ ವರ್ಕ್ ಪ್ಲೇನ್ ಎಟ್ ಪಾಯಿಂಟ್, ಒಂದು ಪಾಯಿಂಟಲ್ಲಿ ಮಲ್ಟಿ ವರ್ಕ್ ಪ್ಲೇನು. ಸೊ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದು ಜಸ್ಟ್ ಬ್ರೀಫಾಗಿ ತಿಳ್ಕೊಳ್ಳೋಣ. ನಾನಿವಾಗ ಏನು ಯೂಸ್ ಮಾಡ್ತೇನೆ ಅಂದರೆ ವರ್ಕ್ ಪ್ಲೇನ್ ಪೊಸಿಷನ್ ಯೂಸಿಂಗ್ ಬ್ಲಾಕ್ ಅಂತ ಇರುತ್ತೆ. ಸೊ ನಾನು ಇದು ಕ್ಲಿಕ್ ಮಾಡ್ತೀನಿ. ಸೊ ಇದು ತೊಗೊಂಡಾಗ ನಮ್ಗೆ ಇಲ್ಲಿ ಒಂದು ವರ್ಕ್ ರಾ ಮೆಟೀರಿಯಲ್ ಅಥವಾ ಬ್ಲಾಕ್ ಏನಿದೆ, ಬ್ಲಾಕಲ್ಲಿ ನಂಬರ್ ಆಫ್ ಪಾಯಿಂಟಲ್ಲಿ ನಮಗೆ ಪಾಯಿಂಟ್ ಸಿಗುತ್ತೆ. ಅಂದರೆ ನಾವು ಇಲ್ಲಿ ಯಾವ ಪಾಯಿಂಟಲ್ಲಿ ಆದರೂ ನಾವು ತೊಗೋಬೋದು. ಓಕೆ, 0. ಸೊ ನಾನಿವಾಗ ಸೆಂಟ್ರಿಂದನೇ ಮಾಡ್ತೇನೆ. ಸೊ ನಾನು ಜಸ್ಟ್ ಸೆಂಟ್ರ್ ಕ್ಲಿಕ್ ಮಾಡಿದೆ. ಇಲ್ಲಿ ಹೋಗಿ ಡೌನ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನಾನು ಕ್ರಿಯೇಟ್ ಆದ ವರ್ಕ್ ರೈಟ್ ಕ್ಲಿಕ್ ಮಾಡಿ ಆ್ಯಕ್ಟಿವ್ ಅಂತ ಕೊಡಬೇಕು. ಒನ್ಸ್ ಆ್ಯಕ್ಟಿವ್ ಅಂತ ಕೊಟ್ಟಾಗ ನೋಡಿ ನಿಮ್ಗೆ ಅಬ್ಸರ್ವ್ ಆಗ್ತಾಯಿದೆ ನಮ್ಮದು ರಾ ಮೆಟೀರಿಯಲ್ ಶಿಫ್ಟ್ ಆಯಿತು ಒಂದು ಸೈಡು. ಯಾಕಂದರೆ ಪ್ರೀವಿಯಸ್ಲಿ ಇದು ಕ್ಯಾಲ್ಕುಲೇಟ್ ಆಗಿದ್ದು ಟ್ರಾನ್ಸ್ಫರ್ ಅನ್ನೋ ಒಂದು ವರ್ಕ್ ಪ್ಲೇನ್ಗೆ. ಓಕೆ, ಸೊ ನಾವು ಅದನ್ನೀಗ ಈ ಆ್ಯಕ್ಟಿವ್ ವರ್ಕ್ ಪ್ಲೇನಿಗೆ ನಾವು ಇದು ಮಾಡಿದ್ದೀವಿ. ಸೊ ಇದನ್ನು ನಾವು ಈಗ ಈ ರೀತಿ ಆದಾಗ ನಾವು ಮತ್ತೆ ಇಲ್ಲಿ ಹೋಗಿ ಬ್ಲಾಕ್ಗೆ ಹೋಗ್ಬೇಕು. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತೀನಿ. ಈಗ ಆ್ಯಕ್ಟಿವ್ ವರ್ಕ್ ಪ್ಲೇನ್ ಇದು ಆ್ಯಕ್ಟಿವ್ ಆಗಿದೆ. ಸೊ ಹಾಗಾಗಿ ಇಲ್ಲಿಂದ ಸೆಂಟರ್ ಆಗಿ ಶಿಫ್ಟ್ ಆಗ್ತಾ ಇದೆ ಆ್ಯಸ್ ಪರ್ ಈ ಡೈಮೆನ್ಷನ್ಗೆ. ಸೊ ಈಗ ನಾನು ಜಸ್ಟ್ ಗ್ಲೋಬಲ್ ಟ್ರಾನ್ಸ್ಫರ್ ಕೊಟ್ಟರೆ ನಾವೇನು ರೀಕ್ಯಾಲ್ಕುಲೇಷನ್ ಬೇಡ, ಇಟ್ಸ್ ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಸಪೋಸ್ ಇಲ್ಲಪ್ಪ ನಾನು ಏನು ಆ್ಯಕ್ಟಿವ್ ಮಾಡಿದ್ರಲ್ಲ ಅದೇ ವರ್ಕ್ ಪ್ಲೇನಿಗೆ ಬೇಕಂದರೆ ನೀವು ಅವಾಗ ಏನಾಗುತ್ತೆ ಈ ರೀತಿ ಶಿಫ್ಟ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಹಾಗೆ ಇಲ್ಲಿ ನೋಡಿ ನೇಮ್ ವರ್ಕ್ ಪ್ಲೇನು ನೀವೇನೋ ನೇಮ್ ಕೊಟ್ಟಿದ್ರೆ ಅದು ಈ ಸೇಮ್ ಪ್ಲೇಸಿಗೆ ಬರುತ್ತೆ. ಈಗ ನೀವು ಆ್ಯಕ್ಟಿವ್ ವರ್ಕ್ ಪ್ಲೇನಿಗೆ ಬೇಕಂದಾಗ ಈ ರೀತಿ ಶಿಫ್ಟ್ ಆಗಿರ್ತೈತೆ. ಜಸ್ಟ್ ರೀಕ್ಯಾಲ್ಕುಲೇಟ್ ಕೊಡಬೇಕು. ಒನ್ಸ್ ರೀಕ್ಯಾಲ್ಕುಲೇಟ್ ಕೊಟ್ಟಾಗ ಇಟ್ಸ್ ಕಮ್ ಟು ಒರಿಜಿನಲ್ ಪ್ಲೇಸ್. ಮೊದಲು ಏನಿರುತ್ತಲ್ಲ ಸೇಮ್ ಅದೇ ವರ್ಕ್ ಪ್ಲೇಸಿಗೆ ಬರುತ್ತೆ. ಒನ್ಸ್ ರೀಕ್ಯಾಲ್ಕುಲೇಷನ್ ಕೊಟ್ಟಮೇಲೆ ನಾವು ಅಕ್ಸೆಪ್ಟ್ ಮಾಡಬೇಕು. ಈ ರೀತಿ ಅಕ್ಸೆಪ್ಟ್ ಕೊಟ್ಟಾಗ ನಿಮ್ಮದು ಇಲ್ಲಿ ಏನಾಯಿತು, ನೀವು ವರ್ಕ್ ಸೆಂಟರ್ ತೊಗೊಂಡ್ರೆ ಅಂದರೆ ನೀವೇನು X0 Y0 ವರ್ಕ್ 0 ಮಾಡ್ಕೊಂಡ್ರಿ ಅಥವಾ ರೆಫರೆನ್ಸ್ ಮಾಡ್ಕೊಂಡ್ರೆ ನಿಮ್ಮ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗೋದು ಈ ಪಾಯಿಂಟಿಂದ ನಿಮ್ಮ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಹೌ ಟು ಇಂಪೋರ್ಟ್ ಮಾಡಲ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ದ ಬ್ಲಾಕ್ ಆ್ಯಂಡ್ ಹೌ ಟು import the explorer on screen work screen. ಓಕೆ, ಹಾಗೆ ಹೌ ಟು ಆಕ್ಟಿವೇಟ್ ವರ್ಕ್ ಪ್ಲೇನ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇನೆ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೌ ಟು ಕ್ರಿಯೇಟ್ ಟೂಲ್ ಪಾತ್ ಆ್ಯಂಡ್ ಹೌ ಟು ಕ್ರಿಯೇಟ್ ಟೂಲ್ಸ್. ಓಕೆ, ಹಾಗೆ ಹೇಗೆ ಆ ಟೂಲ್ನ ಟೂಲ್ ಪಾತ್ ಕ್ರಿಯೇಟ್ ಮಾಡೋದು, ಮತ್ತು ಟೂಲ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತು ಅದು ಹೇಗೆ ಟೂಲ್ಸ್ ಕ್ರಿಯೇಟ್ ಆದಂಥ ಟೂಲ್ಸ್ನ ಎಡಿಟ್ ಮಾಡೋದು ಹೇಗೆ. ಹಾಗೆ ನಿಮಗೆ ವರ್ಕ್ ಪ್ಲೇನಲ್ಲಿ ಟೈಪ್ಸ್ ಆಫ್ ವರ್ಕ್ ಪ್ಲೇನ್ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಈ ಪ್ರಯತ್ನಕ್ಕೆ ಬಹಳ ಮುಖ್ಯ. ಧನ್ಯವಾದಗಳು.